ಇನ್ನು ಹೆಚ್ಚಿಗೆ ಪಾಟೀಲ್ ಸಂಬಂಧಪಟ್ಟಂಗೆ ಮಾತಾಡಿದ್ರು ಇದಿನ್ನೂ ಅಪೂರ್ಣ ಆಗಿದೆ ಇದು ಹೀಗಾಗಿ ಏನು ಅಂತಂದರೆ ಈ ಸಭೆಯನ್ನು ಮತ್ತೆ ಮುಂದೂಡ್ತೀವಿ ಮತ್ತೊಂದು ಸರಿ ಸಭೆ ಸೇರ್ತೀವಿ ಅಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿವರಗಳನ್ನು ಕೊಡ್ತೀವಿ ಬನ್ನಿ ಹೆಚ್ಚಿಗೆ ಪಾಟೀಲ್ ಕಾನೂನು ಸಚಿವರು ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ನೋಡೋಣ. ಕ್ಯಾಬಿನೆಟ್ಟು ಹಿಲ್ಸ್ನಲ್ಲಿ ನಡೀತಾ ಇದೆ 24ನೇ ತಾರೀಕಿಗೆ. ಅಲ್ಲಿ ವಿಷಯಗಳನ್ನೇ ಬೇರೆ ಪ್ರತ್ಯೇಕಿಸಿದ್ದೇವೆ. ಆ ಭಾಗದ ಅಭಿವೃದ್ಧಿ ವಿಚಾರದ ವಿಷಯಗಳ ಹೆಚ್ಚಾಗಿ ಅಲ್ಲಿ ಬರೋದರಿಂದ ಬಹುಶಃ ಅದಾದಮೇಲೆ 1 ಅಥವಾ 2ನೇ ತಾರೀಕಿಗೆ 1ನೇ ತಾರೀಕು ಗುರುವಾರ ಆಗುತ್ತೆ. ಆದರೆ ಅದು ಮೇ ಡೇ, ಲೇಬರ್ ಡೇ, ಕಾರ್ಮಿಕ ದಿನಾಚರಣೆ, ಸೂಟಿನೂ ಇರ್ತದೆ. ಆ ಹಿನ್ನೆಲೆಯೊಳಗೆ ಅವತ್ತು ಸಭೆ ಆಗಲಿಕ್ಕಿಲ್ಲ. 2ನೇ ತಾರೀಕಿಗೆ ನಡೀತಕ್ಕಂಥ ಸಚಿವ ಸಂಪುಟದ ಸಭೆಯೊಳಗೆ ಮತ್ತೆ ಈ ವಿಷಯವನ್ನು ಕೈಗೆತ್ತಿಕೊಂಡು ಒಂದು ಅಂತಿಮವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡೋದಕ್ಕೆ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಸೊ ಇದು ಸಂಗತಿ. ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ನಾಯಕರುಗಳು ಕೂಡ ಮಾತಾಡಿದ್ದಾರೆ. ನಿನ್ನೆ ಖಂಡ್ರೆ ಅವರು ಮಾತಾಡಿದ್ರು, ರಾಜಣ್ಣ ಮಾತಾಡಿದ್ರು, MB ಪಾಟೀಲ್ ಮಾತಾಡಿದ್ರು. ಏನು ಹೇಳಿದ್ರು ಬನ್ನಿ ನೋಡೋಣ. ಯಾರು ವಿರೋಧ ಅಂತ ಇಲ್ಲ, ಮಾಹಿತಿಯನ್ನು ಕೇಳಿದ್ದಾರೆ. ಅವರೇ ಕೇಳಿದ್ದಂತಲ್ಲ, ಎಲ್ಲ ಸಚಿವರುಗಳು ಕೂಡ ಅವರಲ್ಲಿರ್ತಕ್ಕಂಥ ಸಂಶಯಗಳ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ. ಆ ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಇನ್ನು ಕಾಲಾವಕಾಶದ ಅಗತ್ಯತೆ ಇದೆ ಅಂತೇಳಿ ಮನಗಂಡು ಚರ್ಚೆ ಅಪೂರ್ಣ ಆಗಿದೆ. ಮುಂದಿನ ಸಚಿವ ಸಂಪುಟದ ಸಭೆಯಲ್ಲಿ ವಿಸ್ತೃತವಾದಂಥ ಚರ್ಚೆ ಮುಂದುವರಿಯುತ್ತೆ. ಆ ನಂತರ ಅಂತಿಮ ನಿರ್ಣಯ ಆಗ್ತದೆ. ಇದರಲ್ಲಿ ಯಾವ ಸಮುದಾಯದ ವಿರೋಧ ಇಲ್ಲ, ಯಾವ ಸಮುದಾಯದ ಬಹಳ ಪರ ಅನ್ನುವಂಥ ಪ್ರಶ್ನೆ ಇಲ್ಲ. ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡುವಂಥದ್ದು, ಸಮಾಜ ನಿರ್ಮಾಣ ಮಾಡುವಂಥದ್ದು ನಮ್ಮ ಸರ್ಕಾರದ ಒಂದು ನಿಲುವಿದೆ. ಚರ್ಚೆ ಅಪೂರ್ಣ ಆಗಿದೆ. ನನ್ನ ಇದು ಅಭಿಪ್ರಾಯನೂ ಬಂದಿಲ್ಲ. ಈಗ ಚರ್ಚೆ ಆಗ್ತಾ ಇದೆ, ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಆ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮುಂದುವರಿತದೆ.